ಇಲಾಖೆಯಲ್ಲಿ ಶಿಸ್ತಿರ್ಬೇಕು ಅಂತ ಕಾಣ್ತದೆ. ಸಚಿವರು ಸ್ವಲ್ಪ ಶುದ್ಧವಾಗಿ ಅವರು ಸ್ವಲ್ಪ ಲುಕಿಂಗ್ ಆಗಿ ಗ್ರೇಸ್ಫುಲ್ ಆಗಿ ಕಾಣಲಿ ಅಂತ ನಾವು ಅದನ್ನ ನೀವು ಪಾಸಿಟಿವ್ ತಿಳ್ಕೊಡಲ್ಲ, ಯಾಕೆ ನೆಗೆಟಿವ್ ಆಗಿ ತಗೋತೀರಾ? ತುಂಬಾ ಜನ ಕೇಳಿದ್ರೆ ಅವ್ರು ನೋಡ್ರೆ ಉಚಿತ ಕಾಣ್ತಾರಪ್ಪ ಅಂತ ಹೇಳ್ತಾರೆ. ನೀವು ಸಹ ಸುಂದರವಾಗಿ ಕಾಣ್ಬೇಕು ಅಂತ ಕೆಲವರು ಕರೆಕ್ಟ್. ನಾನು ನಮ್ಮ ಹುಡುಗಿಗೆ ಕಾಣಿಸಿದ್ರೆ ಸಾಕು ಸರ್, ಮೋಸ್ಟ್ಲಿ ನಿಮಗೆ ಕಾಣಿಸಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಾನು ಇಷ್ಟಪಡ್ತಾಳಲ್ಲ ಹುಡುಗಿ, ಈಗ ನಾನು ಬಾಳ ಸಂಗಾತಿ ಆಗಿದ್ದಾಳಲ್ಲ, ಅವಳಿಗೆ ನಾನು ಚೆನ್ನಾಗಿ ಕಾಣಿದ್ರೆ ಸಾಕು. ಇರ್ಲಿ ಒಂದು ನಿಮಿಷ ಸರ್, ಒಂದು ನಿಮಿಷ. ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರು ಆ ಹೇರ್ ಸ್ಟೈಲ್ ಅಲ್ಲಿ ಅವ್ರ ಫ್ಯಾನ್ಸ್ ಇದ್ದಾರೆ. ನಾನು ಲಕ್ಷಾಂತರ ಜನ ಇದ್ದಾರೆ ಸರ್. ವಿಜಯೇಂದ್ರ ಅವ್ರಿಗೆ ದೃಷ್ಟಿ ಸರಿ ಇಲ್ಲ ಅಂದ್ರೆ ಅವರವರ ಭಾವಕ್ಕೆ ಅವರವರ ಬಕುತಿಗೆ. ಈಗ ಮಧು ಬಂಗಾರಪ್ಪನವರು ಆ ಹೇರ್ ಸ್ಟೈಲ್ ಅಲ್ಲಿ ಇಲ್ಲ ಮಾತಾಡಿ ಪ್ಲೀಸ್ ಸರ್. ಕ್ಯಾಂಪೇನ್ ಸಂದರ್ಭದಲ್ಲಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಟೀಚರ್ಗಳು ಆ ಮಾತನ್ನ ಹೇಳಿದ್ರು ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಯಾರು? ವಿಜಯೇಂದ್ರ ಉಲ್ಲೇಖ ಮಾಡಿದ್ದು ನಮ್ಮ ಸಚಿವರು ಈ ತರ ಬರ್ತಾರೆ, ಅವ್ರನ್ನ ನಾವೇನು ಕಲಿಯೋದು ಅಂತ ಕೆಲವು ಟೀಚರ್ ಹೇಳ್ತಾರೆ. ಒಂದು ಕೆಲಸ ಮಾಡಕ್ ಕೇಳಿ ಸರ್, ಅದು ಮುಂದುವರೆದ ಅನೇಕ ಶಾಲೆಗಳಲ್ಲಿ ಸರ್ಕಾರಿ ಮಕ್ಕಳು ಕೂಡ ಎಜುಕೇಶನ್ ಅನುಮತಿ ಕೊಡಿ ಅಂತ ಹೇಳ್ತಾರೆ. ಅಲ್ಲ ನಾನು ಹೇಳೋದು ಅಲ್ಲ, ಒಂದು ನಿಮಿಷ. ಅವ್ರು ಎಜುಕೇಶನ್ ಮಿನಿಸ್ಟರ್ ಆದ್ಮೇಲೆ ಆ ಹೇರ್ ಸ್ಟೈಲ್ ಬಿಟ್ಟಿದಾರ? ಇಲ್ಲ. ಒಂದು ನಿಮಿಷ ಹಂಗಾದ್ರೆ ಒಂದು ನಿಮಿಷ ಸರಿ, ಒಂದು ನಿಮಿಷ ಸರ್, ಪ್ಲೀಸ್ ಲೆಟ್ ಮೀ ಆನ್ಸರ್. ಪ್ರತಿ ಕ್ಷೇತ್ರಕ್ಕೂ ಒಂದು ಡಿಸಿಪ್ಲಿನ್ ಇರುತ್ತೆ, ನಾನು ಒಪ್ಕೊಂತೀನಿ. ಈಗ ಪತ್ರಿಕೋದ್ಯಮಕ್ಕೆ ಇಲ್ಲಿ ಕೂತಿರೋರೆಲ್ಲ ಜರ್ನಲಿಸಮ್ ಸರ್ಟಿಫಿಕೇಟ್ ಇದ್ದೇ ಕೂತಿದ್ದೀರಾ? ಇಲ್ಲ ತಾನೆ? ನಿಮ್ಮ ಟ್ಯಾಲೆಂಟ್ ತಾಕತ್ತಿಂದ ಕೂತಿದ್ದೀರಾ. ಶಿಕ್ಷಣ ಸಚಿವರಾಗಿದ್ದ ತಕ್ಷಣ ವಿಜಯೇಂದ್ರ ಅವ್ರ ಕೂದಲು ಬರಲಿಲ್ಲ ಅಂದ್ರೆ ನಾವೇನ್ರಿ ಮಾಡಕ್ಕಾಗತ್ತೆ? ಅವ್ರು ಚೆನ್ನಾಗಿ ಕೂದಲು ಬೆಳೆದಿದೆ, ಸ್ಟೈಲ್ ಆಗಿ ಕಾಣಿಸ್ತಾ ಇದ್ದಾರೆ. ಏನ್ ಸರ್? ಅಲ್ವಾ? ಸರಿ, ಓಕೆ. ಹೇರ್ ಸ್ಟೈಲ್ ಸರ್, ಹೇಳಿ ಸರ್. ಎಸ್ ಸರ್, ನಾನು ಹೇಳೋದು ಈಗ ನಾನು ನಿಮ್ಮನ್ನೇ ಕೇಳ್ತೀನಿ. ಅವರು ಚಂದವಾಗಿ ಕಾಣಿಸ್ತಾ ಇದ್ದಾರೆ, ನೀಟಾಗಿ ಅವ್ರದ್ದು ಹೇರ್ ಸ್ಟೈಲ್ ಅದು. ಅವ್ರು ಸಡನ್ ಆಗಿ ಒಂದು ಪೋರ್ಟ್ಫೋಲಿಯೋಗೆ ಬಂದು ಇದು ಮಾಡ್ತೀವಿ ಅಂತಾರೆ. ಅವ್ರು ಅನ್ಕೊಂಡಿದ್ದಾರೆ, ಅವ್ರದ್ದು ಸ್ವಾತಂತ್ರ್ಯ ಅದು. ಅದನ್ನ ಸಡನ್ ಆಗಿ ಇವ್ರು ಚೇಂಜ್ ಮಾಡಿ ಅಂತ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರೆ ಇದು ವೈಯಕ್ತಿಕ ತೇಜೋವಧೆ ಅಲ್ವಾ? ಈಗ ನಮ್ಮ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವರು ಈ ದೇಶ ಕಂಡ ಅತಿ ದೊಡ್ಡ ನಾಯಕ. ಅವ್ರ ಹೇರ್ ಸ್ಟೈಲ್ ಬಗ್ಗೆ ನಾವ್ಯಾರು ಪ್ರಶ್ನೆ ಮಾಡಲಿಲ್ವೇ? ಮೊದಲೆಲ್ಲ ಗಡ್ಡ ಬಿಟ್ರೆ ಲವ್ ಫೇಲ್ಯೂರ್ ಅಂತ ಇದ್ರು. ಹಂಗಾದ್ರೆ ಇವತ್ತು ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೇಲ್ಯೂರಾ? ಅಲ್ಲ, ಒಂದು ನಿಮಿಷ ಸರ್, ಪ್ಲೀಸ್. ಒಂದು ನಿಮಿಷ. ಈಗ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೇಲ್ಯೂರ್ ಅಂತ ಇದ್ರಲ್ಲ, ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೇಲ್ಯೂರಾ? ನನ್ನ ಹೆಸರು ಹೇಳಲ್ಲ. ನಾನು ಹೇಳೋದು ಕಂಪೇರ್ ಮಾಡ್ತಿಲ್ಲ ಸರ್. ನಾನು ಹೇಳೋದು ವಿದ್ಯಾರ್ಥಿಗಳೇ ಬಹಳ ಮೆಚ್ಚೋರು. ಈಗ ವಿದ್ಯಾರ್ಥಿಗಳೇ ಅಲ್ವಾ? ನಾನು ಹೇಳೋದು ಮಧು ಬಂಗಾರಪ್ಪ ಸಾಹೇಬ್ರು ಅವ್ರಿಗೊಂದು ಅಪಿಯರೆನ್ಸ್ ಇದೆ, ಅವ್ರಿಗೊಂದು ಸ್ಟೈಲ್ ಇದೆ, ಅದನ್ನ ಅವ್ರು ಫಾಲೋ ಮಾಡ್ತಿದ್ದಾರೆ. ಇವರು ಆ ವಿಚಾರದಲ್ಲಿ ತೇಜೋವಧೆ ಮಾಡಿದ್ರೆ, ವೈಯಕ್ತಿಕವಾಗಿ ಎಂಟ್ರಿ ಆದರೆ, ನಾನು ಹೇಳೋದೇನು BJP ಅವರು ಟೀಕೆ ಮಾಡ್ತಾ ಇದ್ರೆ ನಾವು ಕಾಂಗ್ರೆಸ್ ಅವ್ರು ಕಡಲೆ ಬೀಜ ತಿಂತಿರ್ತೀವ? ಇಲ್ಲ ಕನ್ನಡ ಅಲ್ಲ ಸರ್. ಒಂದು ನಿಮಿಷ ಕನ್ನಡನ ಸಲಹೆ ನಾನು ಕೊಡೋಷ್ಟು ದೊಡ್ಡವನಲ್ಲ. ಅವ್ರು ಕನ್ನಡ ಚಂದವಾಗಿ ಬರುತ್ತೆ, ಅವ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲ, ನಾನು ಹೇಳೋದೇನು ಗೊತ್ತಾ? ಅಲ್ಲಲ್ಲ, ಒಂದು ನಿಮಿಷ ಕೇಳಿ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಯ್ಯ. ಇರಿ ಸರ್ ಹಂಗೆ ನೀವು. ಒಂದು ನಿಮಿಷ, ನನ್ನನ್ನು ನರೇಟ್ ಮಾಡೋದು. ಈಗ ನೀವು ಎಲ್ಲ ನನ್ನ ಮೇಲೆ ಬಿದ್ರು ನಾನು ಕೂಲ್ ಆಗಿದ್ದೀನಿ, ನೀವು ನನ್ನ ಮಾಡಿದ್ರೆ ಅಲ್ಲ, ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಒಂದು ನಿಮಿಷ ಅಲ್ಲ, ನಾನು ಒಂದು ನಿಮಿಷ. ಅಪ್ಪ, ನನ್ನ ದೃಷ್ಟಿಯಲ್ಲಿ ಅವ್ರ ಕನ್ನಡ ಕರೆಕ್ಟ್ ಆಗಿದೆ. ಇಲ್ಲ, ನನಗೆ ನಮ್ಮ ಮಧು ಅಣ್ಣನ ಕನ್ನಡ ನನಗಿಷ್ಟ.
ನಮ್ಮ ಮಧು ಅಣ್ಣ ಚೆನ್ನಾಗಿ ಮಾತಾಡ್ತಾರೆ. ಓದಕ್ಕೆ ಬರ್ದೇನೆ ಮಿನಿಸ್ಟರ್ ಆಗ್ತಾರ, ಇಂಥ ಗಟ್ಟಿ ತೀರ್ಮಾನಗಳು ತಗೊಂತಾರ, ಸರ್ಕಾರಿ ಡಾಕ್ಯುಮೆಂಟ್ಗಳು. ಸರ್ ಮಾತಾಡುವಾಗ ಒಂದು ಫ್ಲೋ ಅಲ್ಲಿ ಇಲ್ಲ, ಆ ಮೂಮೆಂಟಲ್ಲಿ ಯಾರೋ ಪತ್ರಕರ್ತರು ಪಾಪ ಒಂದು ಮಾತು ಕೇಳಿರ್ತಾರೆ, ಬರಲ್ಲ ಹೋಗು ಅಂದಿರ್ತಾರೆ. ಹಾಂ ಸರ್, ಅದು ಈಗ ನೋಡಿ ಒಂದು ನಿಮಿಷ ಈಗ ಮಾತಾಡುವಾಗ ನಾನು ಈಗ ಮಾತಾಡ್ತಿರ್ತೀನಿ, ಅಲ್ಲಿ ಯಾವುದೋ ಒಂದು ಸಣ್ಣ ಲೈನ್ನ ಇಟ್ಟು ಎಳೆದಾಡ್ಬಿಟ್ರೆ ಕಷ್ಟ ಆಗುತ್ತೆ. ಮಧು ಬಂಗಾರಪ್ಪನವ್ರಿಗೆ ಕನ್ನಡ ಬರುತ್ತೆ, ಕನ್ನಡ ಓದಕ್ಕೂ ಬರುತ್ತೆ. ಏನೋ ಕೆಲವು ಮಾತಾಡುವಾಗ ಒಂದೊಂದು ತಪ್ಪಾಗ್ಬೋದು. ಈಗ ಹಳೆ ಕನ್ನಡ ಪುಸ್ತಕ ತನ್ನ ಮುಂದೆ ಇಟ್ಟರೆ ನಾವೇ 80% ಜನ ಹಳೆಗನ್ನಡ ಓದೋಕ್ಕಾಗಲ್ಲ. ಹಂಗೆ ಅಂತ ನಮ್ಮ ಕನ್ನಡ ಪ್ರೀತಿಯನ್ನು ಪ್ರಶ್ನೆ ಮಾಡೋಕ್ಕಾಗಲ್ವೇ? ಕನ್ನಡ ಪ್ರೀತಿಯನ್ನು ನಾನು ಹೇಳೋದು, ಅವರು ಕರ್ನಾಟಕದಲ್ಲೇ ಹುಟ್ಟಿದವರು, ಅವ್ರ ತಂದೆಯವರು ಈ ರಾಜ್ಯವನ್ನು ರೂಲ್ ಮಾಡಿದವರು, ಶಿವಮೊಗ್ಗನ ಬೆಳೆಸಿದವರು, ಅವರು ಶಿಕ್ಷಣ ಸಚಿವರಾದವರು. ಯಾವುದೋ ಒಂದೆರಡು ಮಿಸ್ಟೇಕ್ ಮಾಡಿದ್ರೆ ಕ್ಷಮಿಸಬೇಕು. ಈ BJP ಅವರೆಲ್ಲದನ್ನು ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡ್ತಾರೆ. ನಾವು ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡೋಕ್ಕೆ ಸ್ಟಾರ್ಟ್ ಆದರೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ. ಮತ್ತೆ ಸರ್ ಅಡ್ವೈಸ್ ಕೊಡಕ್ಕೆ ನಾನ್ಯಾರು ಸರ್? ನಾನ್ಯಾರು ಅಡ್ವೈಸ್ ಕೊಡಕ್ಕೆ? ಅದು ಮಧು ಬಂಗಾರಪ್ಪ ಸಾಹೇಬ್ರ ನಾನು ಮಧು ಬಂಗಾರಪ್ಪ ಒಂದು ನಿಮಿಷ ನಾನು ಮಧು ಬಂಗಾರಪ್ಪ ಸರ್ ಒಂದು ನಿಮಿಷ ಸರ್, ಮಧು ಬಂಗಾರಪ್ಪ ಸಾಹೇಬರು ಅವ್ರ ಸ್ಟೈಲು ನನಗೆ ಗೊತ್ತಿರೋ ಪ್ರಕಾರ ಅವ್ರನ್ನ ಇಷ್ಟಪಡೋರು ಲಕ್ಷಾಂತರ ಜನ ಇದ್ದಾರೆ. ಅವ್ರ ಕಣ್ಣಿಗೆ ಅವ್ರು ಚೆನ್ನಾಗೇ ಕಾಣಿಸ್ತಾ ಇದ್ದಾರೆ. ನಾನು ಹೇಳೋದು, ವಿಜಯೇಂದ್ರ ಅವರು ಯಾಕೆ ಇಷ್ಟು ತಲೆಗೆಡಿಸ್ಕೊತಾ ಇದ್ದಾರೆ ಅಂತ ನಾನು ಅರ್ಥ ಆಗ್ತಿಲ್ಲ. ವಿಜಯೇಂದ್ರ ಅವ್ರಿಗೆ ಇಶ್ಯೂಸ್ ಬಗ್ಗೆ ಮಾತಾಡೋಕ್ಕೆ ಕಂಟೆಂಟ್ ಇಲ್ಲ, ಕಂಟೆಂಟ್ ಮುಗಿದೋಗಿದೆ, ಓದಕ್ಕೆ ಟೈಮ್ ಇಲ್ಲ. ಸಿಗ್ನೇಚರ್ಗಳಲ್ಲಿ ಲಾಸ್ಟ್ ಟರ್ಮ್ ಕಳೆದೋಯ್ತು, ಅವ್ರದ್ದು ಸಿಗ್ನೇಚರು ಡಾಕ್ಯುಮೆಂಟು ಕಳೆದೋಯ್ತು. ಇವಾಗ ಮುಂದಿನ ಸಲ ಏನಾದರೂ ಅಧಿಕಾರಕ್ಕೆ ಬಂದರೆ ಏನು ಮಾಡ್ಬೋದು ಅಂತ ಅವ್ರು ಹಿಂದೆ ಇರೋರೆಲ್ಲ ಸ್ವಲ್ಪ ಆ ಸೆಟ್ಲ್ಮೆಂಟ್ಗಳು ಡೀಲ್ಗಳು ಬಿಟ್ಟು ಓದಿದ್ರೆ ಚೆನ್ನಾಗಾಗುತ್ತೆ. ವಿಜೇಂದ್ರ ಸರ್, ಮಧು ಬಂಗಾರಪ್ಪ ಅವರು ವೈಯಕ್ತಿಕ ವಿಚಾರಕ್ಕೆ ಬರಬೇಡಿ. ಅದು ಏನು ಡೈಲಾಗ್ಗಳು, ಕಟಿಂಗ್ ಮಾಡಿಸಿ ಅಂದರೆ ಕಳಿಸ್ತೀವಿ ಅಂತಾರೆ, ಅವರು IT ಟೀಮ್ ಅವ್ರು ಟ್ವೀಟ್ ಮಾಡ್ತಾರೆ ನಾವು ಇದಾಗ್ತೀವಿ ಅಂತ. ನಾನು ಹೇಳೋದು, ರಾಜಕಾರಣ ಐಡಿಯಾಲಜಿಕಲಿ ಫೈಟ್ ಬಿಟ್ಟು ಅದು ಆಚೆ ಹೋಗ್ತಿದೆ. ಎನಿಹೌ ವಿಜೇಂದ್ರ ಅವರೇ, ದಯವಿಟ್ಟು ಈಶ್ವರಪ್ಪನವ್ರ ಬಗ್ಗೆ, ಯತೀಂದ್ರ ಅವ್ರ ಬಗ್ಗೆ ಮತ್ತೆ ನನಗೆ ಗೊತ್ತು, ನೀವು ನನಗೆ ಬೈದು ಬಿಡ್ತೀರಾ, ನೀವೇನು ಬೈತೀರಾ ಅಂತಲೂ ನನಗೆ ಗೊತ್ತು. ಐ ಆಮ್ ವೇಟಿಂಗ್ ಫಾರ್ ಯುವರ್ ವಿಡಿಯೋ ಸರ್. ಈಗ ಅವರು BJP ಅವರು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡುದು, ನೀವು ಕೇವಲ ಮಧು ಬಂಗಾರಪ್ಪ ಒಂದು ವಿಷಯ ಇಟ್ಕೊಂಡು ನೀವು ಅದನ್ನ ಸಮರ್ಥನೆ ಮಾಡ್ಕೋ ಪ್ರಯತ್ನ ಮಾಡಿ. ಅವರು ಎತ್ತಂತ ಬರ ವಿಚಾರ ಇರ್ಬೋದು, ಅಥವಾ ಬಿತ್ತನೆ ಬೀಜ ಸಮಸ್ಯೆ ಇರ್ಬೋದು, ಅಥವಾ ದರ ಹೆಚ್ಚಳ ಇರ್ಬೋದು, ಅಥವಾ ಬೇರೆ ಬೇರೆ ರೈತರ ಆತ್ಮಹತ್ಯೆ ಪ್ರಕರಣ ಇರ್ಬೋದು, ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಇರ್ಬೋದು, ಈಗ ನನಗೂ BJP ಅವ್ರಿಗಿರೋ ವ್ಯತ್ಯಾಸ ಇದೆ. ಅವ್ರ ಹತ್ರ ಇರೋ 5-6 ಕಂಟೆಂಟ್ನ ಒಂದೇ ಪ್ರೆಸ್ ಮೀಟಲ್ಲಿ ಮಾತಾಡಿ ಮುಗಿಸ್ತಾರೆ. ನಾನು ಒಂದು ಕಂಟೆಂಟ್ನ ಒಂದ್ಸಲನೇ ಎತ್ಕೊಂಡ್ಬರ್ತೀನಿ. ನಾನು ನೆಕ್ಸ್ಟ್ ಮಂತ್ ಪ್ರೆಸ್ ಮೀಟಿಗೆ ಕಂಟೆಂಟ್ ಬೇಕಲ್ಲ ಸರ್, ಅಲ್ವಾ? ಬುದ್ಧಿವಂತ ರಾಜಕಾರಣಿಗಳದ್ದು ಇದು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಂ, ಏನು ಚಿಕ್ಕಬಳ್ಳಾಪುರ 100% ವಿನ್. ನಾನು ಇಲ್ಲೇ ಕೂತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ, ಆ ಚಾಲೆಂಜ್ ಪರವಾಗಿ ನಿಲ್ತೀನಿ. ಈ ಜನ್ರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಆಗುತ್ತಂತಲ್ಲ, ನಾವು ಗೆಲ್ತೀವಿ ಅಂತ ಹೇಳಿದ್ದೀನಿ, ಗೆಲ್ತೀವಿ. ನಾನು ಒಂದು ನಿಮಿಷ, ಎಸ್ ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕ್ಕೊಂಡು ಕೇಳಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಈಗಲೂ ಚಿಕ್ಕಬಳ್ಳಾಪುರದಲ್ಲಿ 3 ಸಲ MLA ಆಗಿದ್ರು, ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ, ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ. ಏನು ಗೆಲ್ತಾರೆ? ಸುಮ್ಮನೆ ಇರಿ ಸರ್, ನಾನು ಮಾಡಿರೋ ಚಾಲೆಂಜಿಗೆ ನಾನು ನಿಲ್ತಾ ಇದ್ದೀನಿ. ಅದೆಲ್ಲ ಆಗಲ್ಲ ಸರ್, ನಮ್ಮ ಡಿಕ್ಷನರಿಯಲ್ಲೇ ಅಲ್ಲ ಅವ್ರನ್ನ ಗೆಲ್ಸೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಇರ್ಲಿ ಬಿಡೋಣ. ಭಾಳ ಫೇಕ್ ಸರ್ಟಿಫಿಕೇಟ್ ತಗೊಂಡು MBBS ಮಾಡಿರೋರು ಹಿಂಗೆಲ್ಲ ಮಾತಾಡ್ತಾರೆ ನನ್ನ ಬಗ್ಗೆ. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.